ಮೇಡಮ್ ಈಗ ನಮ್ ದುರ್ಗಶ್ರೀ ಕಂಪ್ನಿಗೆನೆ ನೀವು ಕೆಲಸ ಕೊಡ್ಬೇಕಂತ ಯಾಕೆ ಅನಿಸ್ತು? ನಾವು ಸುಮಾರು ಕಡೆ ನೋಡಿದ್ರಿ ಸರ್, ಯೂಟ್ಯೂಬ್ ಅಲ್ಲಿ ಅಲ್ಲಿ ಎಲ್ಲಿ ಎಲ್ಲಾ ಕಡೆ ಸರ್ಚ್ ಮಾಡಿದ್ರಿ. ನಮ್ಗೆ ಎಲ್ ಕಡೆನೂ ಸರಿ ಹೋಗಿಲ್ಲ. ಯಾಕಂದ್ರೆ ದುರ್ಗಾಶ್ರೀ ಅಂದ್ರೆ ಒಂದು ನಂಬಿಕೆ, ಏನೋ ಒಂದು ಕೊಡ್ಬೇಕು ಅನ್ಸ್ತು ನಮ್ಗೆ. ಕೊಡೋಣ ನೋಡೋಣ, ಬೇರೆ ಕಡೆ ಮನೆ ಪಕ್ಕದಲ್ಲಿ ಬೇರೆ ಇತ್ತು ನಮ್ಗೆ. ಅಲ್ಲಿಂದ ನಾವು ಸರಿಗೆ ಅನ್ಸ್ತು, ನಮ್ಗೆ ಅನ್ಸ್ತು ಕೊಡ್ಬೇಕು, ನೋಡೋಣ, ಕೊಟ್ಟಿ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ನಾವು ದುರ್ಗಾಶ್ರೀಗ್ ಬಂದು ನಾವೇನಿದೆಯೋ ನಮ್ ಬಜೆಟ್ ತಕ್ಕನಂಗೆ ಅವರು ಒಪ್ಕೊಂಡು ಅಗ್ರಿಮೆಂಟ್ ಹಾಕಿ ಕೊಟ್ಟಿದ್ದಾರೆ ಸರ್. ಅದರಿಂದ ನಾವು ಒಳ್ಳೆ ಇದ್ರಿಂದ ದುರ್ಗಾಶ್ರೀಗೆ. ಮೇಡಮ್ ಇವಾಗ ನೀವು ಬಂದು ಕಂಪ್ನಿಗೆ ಅಗ್ರಿಮೆಂಟ್ ಎಲ್ಲ ಆದ್ಮೇಲೆ ನಿಮ್ಗೊಂದು ಡ್ರಾಯಿಂಗ್ ಡಿಸೈನ್ಸ್ ಎಲ್ಲ ಕೊಟ್ಟು ನಿಮ್ ಕನ್ಸಿನ ಮನೆ ಹೆಂಗ್ ಬರುತ್ತೆ ಅಂತ ಒಂದು ಕೊಟ್ಟಿರ್ತಾರಲ್ಲ, ಎಲಿವೇಶನ್ಸ್ ಅದೆಲ್ಲ ನಮ್ ಕಂಪ್ನಿನ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಅದಕ್ಕೆ 100% ನಿಮ್ ಮನೆ ಹಂಗೆ ಇದೆಯಾ ಅಥವಾ ಇನ್ನೂ ಚೆನ್ನಾಗಿದ್ಯಾ ಏನಾದ್ರು ಹೇಳೋದಾದ್ರೆ? ಇಲ್ಲ ಸರ್, 100% ಚೆನ್ನಾಗಿದೆ. ಇನ್ನ ಜಾಸ್ತಿ ಜಾಸ್ತಿನೇ ಇದೆ ಸರ್. ನಿಮಗೆ ಕೊಟ್ಟಿದ್ದ ಡಿಸೈನ್ ಡ್ರಾಯಿಂಗ್ ಕಿಂತನೂ ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಬಂದಿದೆ. ಒಂದೊಂದು ಪಾಯಿಂಟ್ ನೋಡ್ಬೇಕು ಅಂದ್ರೆ, ಒಂದು ಟಿವಿ ಯೂನಿಟ್ ನೋಡ್ಬೇಕಂದ್ರೂ ಓಕೆ ಸರ್. ಇಂಟೀರಿಯರ್ ಮಾಡಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ನಮಗೆ ತುಂಬಾ ಖುಷಿಯಾಗಿದೆ. ಇವತ್ತು ನಾವು 2 ಮಂತ್ ಆದ್ರೂ ಇನ್ನ ಗ್ರೂಪ್ ರೇಷನ್ ನಡೀತಾ ಇತ್ತಾ ಅನ್ನೋ ಒಂದ್ಸಲ ನಮ್ಗೆ ಇದಿದೆ, ಫೀಲಿಂಗ್ ಅಲ್ಲೇ ಇದೀವಿ ನಾವು. ಇವತ್ತು ನಮ್ ಡ್ರೀಮ್ ಹಿಂಗಿತ್ತ ಅಂತ ನಮ್ಗೆ ನಾವ್ ಕ್ವಶನ್ ಹಾಕೊಂತ ಇದೀವಿ. ಅಕ್ಕಪಕ್ಕ ಎಲ್ಲ ಬಂದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಯಾರು ಅಂತ ಬಂದು ಕೇಳ್ತಾರೆ. ಪ್ರತಿಯೊಬ್ರು ಆ ಬುದ್ಧ ಸ್ಟ್ಯಾಚು ನೋಡ್ಲಿ, ಒಂದು ವುಡ್ ವರ್ಕ್ ನೋಡ್ಲಿ, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಯಾವ ಕಂಪ್ನಿ ಕೊಟ್ರಿ, ಎಲ್ ಕೊಟ್ರಿ ಅಂತ ಕೇಳ್ತಾರೆ. ನಾವ್ ಹೇಳಿದ್ರೆ ದುರ್ಗಾಶ್ರೀ ಕಂಪ್ನಿ. ಅವ್ರು ನೋಡ್ಬಿಟ್ಟು ಆಮೇಲೆ ಕೆಲ್ಸ ಆದ್ಮೇಲೆ ಮಾತಾಡ್ಬೇಕು ಸರ್. ಅಲ್ಲಿವರೆಗೂ ಯಾರು ಮಾತಾಡಂಗಿಲ್ಲ ದುರ್ಗಾಶ್ರೀ ಬಗ್ಗೆ. ನಮ್ಮ ದುರ್ಗಾಶ್ರೀಯಿಂದ ಸ್ಟಾಫ್ಗಳು, ಎಂಪ್ಲಾಯಿ ನಿಮ್ಗೆ ಯಾವ ತರ ಸಪೋರ್ಟ್ ಮಾಡಿದ್ದಾರೆ? ಒಳ್ಳೆ ಸಪೋರ್ಟ್. ಏನಾದ್ರು ಇಲ್ಲ ಸರ್, ಅವ್ರು ತುಂಬಾ ಒಳ್ಳೆ ಹುಡುಗರು, ಒಳ್ಳೆ ಕಂಪ್ನಿಯಿಂದ ಬಂದಿದ್ದಾರೆ, ಒಳ್ಳೆ ಸಬ್ಜೆಕ್ಟ್ಸ್. ನಾವೇನೇ ಒಂದ್ ಮಾತಾಡಿದ್ರು ಅವ್ರು ನಮ್ಗೆ ರಿಟರ್ನ್ ಮಾತಾಡಿಲ್ಲ, ಯಾವತ್ತೂ ಮಾತಾಡಿಲ್ಲ. ಬಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಹುಡುಗರ್ದು ಫಾಸ್ಟ್ ಆಗಿ ಕೆಲಸ ನಡೆದೈತೆ ಸರ್. ಅವ್ರ ಬಗ್ಗೆ ನಮ್ದು ಒಪಿನಿಯನ್ ತುಂಬಾ 100%ಗೆ ನಾವು 90% 95% ಆ ಹುಡುಗರ್ಗೆ ನಾವು ಕೊಡ್ತೀವಿ ಸರ್. ಪ್ರತಿಯೊಬ್ಬರು ಹುಡುಗರು ತುಂಬಾ ಕೆಲಸ ಇದ್ದಾರೆ. ಇದ್ರ ರಿಯಲ್ ಆಗಿ ನಾವು ಹೇಳ್ತಾ ಇರೋದು ಸರ್. ಈಗ ನೀವು ಅಂದ್ರೆ ಈಗ ನಿಮ್ಗೆ ಈಗ ದುರ್ಗಶ್ರೀಗೆ ಕೆಲಸ ಕೊಟ್ಟಿದ್ ಖುಷಿ ಇದೆ? ಹೌದು. ಏನು ನಿಮ್ಗೆ ಬೇಜಾರ್ ಅಂತ ಅನ್ಸಿಲ್ಲ? ಕೊಟ್ಟಿದ್ದಕ್ಕೆ ಯಾಕಪ್ಪ ಕೊಟ್ವಿ ಏನಿಲ್ಲ ಸರ್. ನಮ್ಗೆ ನಾವ್ ಅದನ್ನೇ ಹೇಳೋದು, ನಾವ್ ಕಂಪ್ನಿ ಕೊಟ್ಟಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ನಾವ್ ಇವತ್ತಿಗೂ ಅಪ್ರಿಶಿಯೇಟ್ ಮಾಡಿಸ್ಕೊಂತೀವಿ. ನಾವು ಬೇರೆಯವ್ರಿಗೂ ಹೇಳ್ತೀವಿ ಸರ್. ನಾವ್ ಈಗ ದುರ್ಗಾಶ್ರೀಗೆ ಕೊಡ್ರಿ, ಕಟ್ಕೊಡಿ, ಅವ್ರಿಗೆ ಕೊಡಿ ಅಂತ ಹೇಳ್ತೀವಿ ಸರ್ ನಾವ್ ಇವಾಗೂನು. ಅಂದ್ರೆ ನೀವು ಬೇರೆಯವರಿಗೆ ದುರ್ಗಶ್ರೀ ಕೊಡಿ ಅಂತ ಕಾನ್ಫಿಡೆನ್ಸ್? ಹೌದು ಸರ್, ಹೌದು ಸರ್. ಅಂದ್ರೆ ಇವಾಗ ದುರ್ಗಶ್ರೀ ನೀವು ಯಾರೇ ಬಂದು ಮನೆ ಯಾರು ಕಟ್ಟಿದಾರೆ ಅಂತಂದ್ರೆ 100% ಚೆನ್ನಾಗಿ ಕಟ್ಟಿದ್ದಾರೆ. ಕಮ್ಮಿ ಬಜೆಟ್ ಅಲ್ಲೂ ಕೊಟ್ಟವ್ರೆ. ಅವ್ರ ಗ್ಲಾಸ್ ಆದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಕ್ವಾಲಿಟಿ ಆಗಿ ನಾವೇನ್ ಕೇಳಿದ್ವಿ ನಮ್ಗಿಂತ ಹೆಚ್ಚಾಗಿ ಅವ್ರು ಹಾಕಿ ಕಟ್ಕೊಟ್ಟಿದ್ದಾರೆ ಸರ್. ನಾವ್ ಅವಾಗ ಯಾವತ್ತಿದ್ರು ನಾವು ಚಿರುಣಿದೀನಿ ಸರ್. ಆಮೇಲೆ ಈಗ ನಿಮ್ದು ಅಗ್ರಿಮೆಂಟ್ ಪ್ರೋಸೆಸ್ ಟೈಮ್ ಅಲ್ಲೆಲ್ಲ ಸೊ ನೀಟಾಗಿ ಆಗಿದ್ಯಾ? ಈ ಕೊನೆ ತನಕ ಪೇಮೆಂಟ್ಸ್ ಕಲೆಕ್ಷನ್ಸ್ ಇರ್ಬೋದು ಸರ್? ಇದುವರೆಗೂ ನಮ್ಗೆ ಇನ್ನ 1 lakh ಕೊಡ್ಬೇಕು. ಇದುವರೆಗೂ ಕೇಳಿರೋ ಪಾಪ. ಎಷ್ಟು ದಿನ ಆಯ್ತು? ಗೃಹಪ್ರವೇಶ 2 months ಆಯ್ತು, ಇದುವರೆಗೂ ಇನ್ನ ಕೇಳಿಲ್ಲ. ನಾವೇ ಬ್ಯಾಲೆನ್ಸ್ ಇಟ್ಕೊಂಡಿದೀವಿ ಸರ್, ನಾವು ಕಂಪ್ಲೀಟ್ ಮಾಡ್ಕೊಡ್ಬೇಕು. ಯಾವತ್ತು ದುಡ್ಡಿಂದ ಬಂದಿಲ್ಲ, ಅವ್ರು ಫುಲ್ ಕಂಪ್ಲೀಟ್ ಆಗೋವರೆಗೆ ಸ್ಟೇಜ್ ಬೈ ಸ್ಟೇಜ್ ಕೊಟ್ಟಿದೀವಿ ನಾವು ಪೇಮೆಂಟ್. ನೀವು ನಮ್ಮ ಕಂಪ್ನಿ ಬಗ್ಗೆ ಹೇಳಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನಾನು ನಿಮ್ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ, ಸೊ ನಾನು 2018 ಇಂದ ಕಂಪ್ನಿನ ಹ್ಯಾಂಡಲ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಲೈಂಟ್ಸ್ ಅಂತಾನೆ ನಿಮ್ಗೆ ಹೇಳ್ಬೋದು ನಾನು. ಯಾಕಂದ್ರೆ ಅವತ್ತು ನಾನು ಹೊರಗಡೆ ಗೃಹಪ್ರವೇಶ ಇದ್ದಾಗ್ಲೂ ನೀವು ನನ್ನ ಒಂದ್ ಮನೆಯವ್ರ ಅನ್ನೋ ತರ ಫೀಲ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಬಿಟ್ಟು ಬಂದಿಲ್ಲ. ಆದ್ರೂ ನಮ್ ಟೀಮ್ ಎಲ್ಲ ಬಂದು ಖುಷಿಯಾಗಿ ನಿಮ್ಗೆ ವಿಶ್ ಮಾಡಿ ಹೋಯ್ತು. ಆದ್ರೂ ನನ್ಗೆ ತುಂಬಾ ಬೇಜಾರಾಗಿ 2ನೇ ಸರಿ ನಾನೇ ಬಂದು ನಿಮ್ನ ವಿಶ್ ಮಾಡೋದೆ. ಹೆಂಗೆ ಅಂತಂದ್ರೆ ಇವ್ರದ್ದು ನಮ್ದು ಬಾಂಡಿಂಗ್ ಒಂಥರ ಫ್ಯಾಮಿಲಿ, ಒಂದು 8 ತಿಂಗಳ ಜರ್ನಿಲೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಶುರು ಆದಂಗೆ ಆಗ್ಬಿಟ್ಟಿದೆ. ಎಲ್ಲೋ ಒಂದ್ ಕಡೆ ಮನೆ ವಿಷಯಕ್ಕಿರ್ಬೋದು, ಕೆಲಸದ ವಿಚಾರಕ್ಕಿರ್ಬೋದು, ಯಾವ್ದ್ರಲ್ಲೂ ಕೂಡ ನೀವು ನಮ್ಗೆ ಅಷ್ಟೇ ಸಪೋರ್ಟ್ ಮಾಡಿದೀರಾ. ಹಾಗಾಗಿ ನಾವು ನಿಮ್ಮನ್ನ, ನೀವ್ ಹೆಂಗ್ ನಮ್ಮನ್ನ ನೆನ್ಪು ಮಾಡ್ಕೊತೀರ ಹಂಗೆ ನಾವು ಲೈಫ್ ಲಾಂಗ್ ನಿಮ್ಮನ್ನ ನೆನ್ಪು ಮಾಡ್ಕೊಂತೀವಿ. ಒಂದ್ ಫ್ರೇಮ್ ಜೊತೆ ಆಫೀಸಲ್ಲಿ ಒಂದ್ ಫ್ರೇಮ್ ಹಾಕ್ಬಿಡೋಣ ನಿಮ್ದು. ಖುಷಿಯಾಗಿ ಹಿಂಗೆ ಇರಿ ಮನೆಯಲ್ಲಿ. ನಾವು ಹಿಂಗೆ ಖುಷಿಯಾಗಿರ್ಬೇಕು. ನಾವ್ ಒಂಥರ ಫ್ಯಾಮಿಲಿ ತರಾನೇ ಇರೋದು ನಿಮ್ ಜೊತೆ.
ಇದ್ದೇ ನನಗೆ ಇಷ್ಟೊಂದು ಖುಷಿ ಕೊಡೋದು. ಈಗ ನಾನು ಯಾವಾಗೇ ಫೋನ್ ಮಾಡಿದ್ರು ಇವ್ರು ಅಷ್ಟು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಹುಡುಗರು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ದೆ, ಕೇಶವರಾವ್ ಅವ್ರ ಮನೆ ಅಂದ್ರೆ ನಮ್ದು ಅನ್ಕೊಂಡ್ ಮಾಡ್ರಪ್ಪ, ಏನೇ ಕೇಳಿದ್ರು ಮಾಡಿ ಅನ್ನೋ ತರನು ಹೇಳಿದ್ದೆ. ಯಾಕೆ ನಾವು ಕೆಲವು ಅಂದ್ರೆ ಯಾರೋ ಕ್ಲೈಂಟ್ ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಸಿಚುವೇಶನ್ಸ್ ಗಳಿಗೆ ಅವರು ರಿಯಾಕ್ಟ್ ಮಾಡಿರ್ತಾರೆ. ಅವ್ರಿಗೇನೋ ನಮ್ ಕಡೆಯಿಂದ ಪ್ರಾಬ್ಲಮ್ ಅಥವಾ ಅವ್ರ ಕಡೆಯಿಂದಾನೇ ನಮ್ ಪ್ರಾಬ್ಲಮ್ ಏನಾರು ಒಂದಿರುತ್ತೆ. ಅಂತದ್ರಲ್ಲಿ ನಾವೊಂದು 8 ತಿಂಗಳು 10 ತಿಂಗಳು 1 ವರ್ಷ ಒಂದು ಒಳ್ಳೆ ಜರ್ನಿ ಮಾಡ್ಕೊಬಂದು ಇಲ್ಲಿ ಕುತ್ಕೊಳಕ್ಕೆ ಅವಕಾಶ ಸಿಕ್ಕಿದೆ ಮಾತಾಡಕ್ಕಂತಂದ್ರೆ ಇಬ್ರಿಗೂ ಖುಷಿ ಇದೆ ಅಂತಾನೆ ಅನ್ಕೋಬೇಕು ಇದ್ರಲ್ಲಿ. ಆಯ್ತಾ, ಹಿಂಗೆ ಇರಿ, ಇನ್ನೊಂದ್ 10 ಮನೆ ಕಟ್ಟೋ ತರ ಆಗ್ಲಿ, ಆ 10 ಮನೆನೂ ನಮ್ ದುರ್ಗಶ್ರೀನೇ ಕಟ್ಲಿ. ಹಿಂಗೆ ಇರಿ. ಈ ಮನೆಯಲ್ಲಿ ಯಾವತ್ತೂ ನಿಮ್ಗೆ ಒಂದ್ ಒಳ್ಳೆ ವೈಬಲ್ಲಿ ಒಂದ್ ಒಳ್ಳೆ ಜೀವನ ಕಳೆಯೋ ಹತ್ರ ನೀವು ನಂಬಿರೋ ವೆಂಕಟೇಶ್ವರ ನಿಮ್ಗೆ ಆಶೀರ್ವಾದ ಮಾಡಲಿ. ಮಾಡಿ ಥ್ಯಾಂಕ್ ಯು.